ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಹಿತಿ 24. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋದು ಇದು ನರಸಿಂಹ ದೇವಸ್ಥಾನ. ಇದು ಹಳೆ ತಹಸೀಲ್ದಾರ್ ಕಚೇರಿ, ಬಸ್ ಸ್ಟ್ಯಾಂಡ್ ಎದುರುಗಡೆ, ವಿಜಯಪುರ. ತುಂಬ ಸುಂದರವಾದ ದೇವಸ್ಥಾನವಿದು. ಇದು ವಿಜಯಪುರ ಸುಲ್ತಾನರ ಕಾಲದಲ್ಲಿ ಕಟ್ಟಲಾಗಿದ್ದ ದೇವಸ್ಥಾನ. ಇದು ಕ್ರಿಸ್ತ ಶಕ 16 ಅಥವಾ 17ನೇ ಶತಮಾನದಲ್ಲಿ ಕಟ್ಟಿದ ದೇವಸ್ಥಾನ. ಇದು ನರಸಿಂಹ ದೇವಸ್ಥಾನ ಅಂತ. ಇದಕ್ಕೆ ದತ್ತನ ಗುಡಿನೂ ಅಂತ ಕರೀತಾರೆ. ಇದು ತುಂಬ ಸುಂದರವಾದ ದೇವಸ್ಥಾನ. ಬನ್ನಿ ಎಲ್ಲರೂ ದರ್ಶನ ಮಾಡಿಕೊಂಡು ಬರೋಣ. ಶ್ರೀ ನರಸಿಂಹ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಹಾಗೆ ತಾವೆಲ್ಲರೂ ನನ್ನ ಮಾಹಿತಿ 24 ಯೂಟ್ಯೂಬ್ ಚಾನಲನ್ನು ಶೇರ್, ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಬನ್ನಿ ಒಳಗಡೆ ಶ್ರೀ ನರಸಿಂಹ ದೇವರ ದರ್ಶನವನ್ನು ಮಾಡೋಣ. ತುಂಬ ಸುಂದರವಾದ ಹಳೆಯ ಕಾಲದ ಪುರಾತನವಾದ ದೇವಾಲಯ ಇದು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ. ಇದರ ಹತ್ತಿರ ಒಂದು ಕಂದಕ ಕೂಡ ಇದೆ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋದು ನೀವು. ತುಂಬ ಸುಂದರವಾದ ದೇವಸ್ಥಾನ. ಭಕ್ತರು ದರ್ಶನಕ್ಕೆ ಬಂದಿರುತ್ತಾರೆ. ಹಳೆ ಕಾಲದ ಪುರಾತನ ದೇವಾಲಯವಿದು. ಇದು ತುಂಬ ವಿಶೇಷವಾದ ದೇವಸ್ಥಾನ. ನೋಡಿ, ದರ್ಶನ ಮಾಡಿ. ತುಂಬ ಹಳೆಯದಾದ ಮತ್ತು ಪುರಾತನ ಮತ್ತು ಸುಂದರವಾದ ದೇವಸ್ಥಾನವಿದು. ಚಿತ್ರದಲ್ಲಿ ಕಾಣಬಹುದು ನರಸಿಂಹ ದೇವರ ಫೋಟೋವನ್ನು. ಹಾಗೆ ಇದು ಗರ್ಭಗುಡಿ. ಇದು ಕೂರ್ಮ. ದೇವಸ್ಥಾನ ಪಕ್ಕದಲ್ಲಿ ಕಂದಕ ಕೂಡ ನೋಡಬಹುದು. ಸುಂದರವಾದ ಹಳೆಯದಾದ ಕಂದಕ ಕೋಟೆಗೋಡೆ ಪಕ್ಕದಲ್ಲಿದೆ. ಸಾವಿರಾರು ಹಳೆಯ ಇಮಾರತುಗಳು ದೇವಸ್ಥಾನದ ಪಕ್ಕದಲ್ಲಿ ಇವೆ. ನರಸಿಂಹ ದೇವರ ವಿಗ್ರಹವನ್ನು ನೋಡಬಹುದು ಫೋಟೋದಲ್ಲಿ. ತುಂಬ ಸುಂದರವಾಗಿ ಕಟ್ಟಲಾದ ದೇವಸ್ಥಾನವಿದು. ಹಾಗೆ ಒಂದು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬರೋಣ. ನರಸಿಂಹ ದೇವರ ಕೃಪೆಗೆ ಪಾತ್ರರಾಗೋಣ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತಾವು ದತ್ತನ ವಿಗ್ರಹ ಫೋಟೋವನ್ನು ನೋಡಬಹುದು ಚಿತ್ರದಲ್ಲಿ, ವಿಡಿಯೋದಲ್ಲಿ. ಪ್ರದಕ್ಷಿಣ ಮುಗಿತಾ ಬಂತು ಒಂದು. ಹಾಗೆ ಇಲ್ಲಿರುವ ದೇವರ ವಿಗ್ರಹಗಳನ್ನು ದರ್ಶನ ಮಾಡೋಣ. ನಾಗಪ್ಪನ ವಿಗ್ರಹಗಳಿವೆ. ಇದ್ರ ಬಾಹ್ಯ ನೋಟವನ್ನು ನೋಡಬಹುದು. ಇದರದು ತುಂಬ ಸುಂದರವಾದ ದೇವಸ್ಥಾನ. ತಾವು ಕೂಡ ಒಮ್ಮೆ ಈ ಕಡೆ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದಿದ್ದರೆ, ಹಳೆಯ ತಹಸೀಲ್ದಾರ್ ಕಚೇರಿ ಹತ್ತಿರ ಬಂದಿದ್ದರೆ ದೇವರ ಒಂದು ದರ್ಶನವನ್ನು ಹಾಗೆ ಒಂದು ಸರಿ ದರ್ಶನ ತೆಗೆದುಕೊಂಡು ಹೋಗಬೇಕಾಗಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ. ತಾವು
ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಆ ನರಸಿಂಹದೇವರ ಕೃಪೆ ಇರಲೆಂದು ನಾನು ಆಶಿಸುವೆ. ಧನ್ಯವಾದಗಳು, ನಮಸ್ಕಾರಗಳು.